ಸೇವೆಗಳ ಪ್ರಾಧಿಕಾರ ಕೋಲಾರ ಸದಸ್ಯ ಕಾರ್ಯದರ್ಶಿ ನಟೇಶ್ ಆದ ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ, ಮಧ್ಯಸ್ಥಿಕೆ ರಾಷ್ಟ್ರಕ್ಕಾಗಿ 90 ದಿನಗಳ ಡ್ರೈವ್ನಲ್ಲಿ 1/7/2025ರಿಂದ 6/10/2025ವರೆಗೆ ನಡೆದಿದ್ದು, ಅದರಲ್ಲಿ ರಾಜ್ಯಾದ್ಯಂತ ಮಧ್ಯಸ್ಥಿಕೆಗಳು ನಡೆದಿರುತ್ತದೆ. ಅದರಲ್ಲಿ 76,230 ಕೇಸುಗಳು ಒಟ್ಟು ಮಧ್ಯಸ್ಥಿಕೆ ಕೇಂದ್ರಕ್ಕೆ ಬಂದಿದ್ದು, 47,080 ಪ್ರಕರಣಗಳಲ್ಲಿ ಮಧ್ಯಸ್ಥಿಕೆ ನಡೆದಿದೆ. 5,575 ಪ್ರಕರಣಗಳು ಮಧ್ಯಸ್ಥಿಕೆಯಲ್ಲಿ ರಾಜಕೀಯ ಆಗಿದ್ದು, 26,144 ಪ್ರಕರಣಗಳು ರಾಜಿಯಾಗಿರುವುದಿಲ್ಲ. ಆದರೆ 44,511 ಪ್ರಕರಣಗಳು ಇನ್ನೂ ಮಧ್ಯಸ್ಥಿಕೆ ಕೇಂದ್ರದಲ್ಲಿ ಇದೆ, ಮಧ್ಯಸ್ಥಿಕೆ ನಡೀತಾ ಇದೆ. ಈ ಕಾರಣದಿಂದ ಗೌರವಾನ್ವಿತ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಿಂದ ನಮಗೇನು ಆದೇಶ ಇದೆ ಅಂತ ಹೇಳಿದ್ರೆ, ಮಧ್ಯಸ್ಥಿಕೆಯನ್ನು ನವೆಂಬರ್ 14, 2025ವರೆಗೂ ಅದನ್ನು ನಡೆಸಬೇಕು ಅಂತೇಳಿ ಆದೇಶ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೋಲಾರದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಮಾಹಿತಿಗಾಗಿ ಕೋಲಾರದ ಎಲ್ಲ ನ್ಯಾಯಾಲಯಗಳ ಒಂದು ಸ್ಟ್ಯಾಟಿಸ್ಟಿಕ್ಸ್ ನಾವು ನೋಡಿದಾಗ 2,241 ಪ್ರಕರಣಗಳು ಮಧ್ಯಸ್ಥಿಕೆ ಕೇಂದ್ರಕ್ಕೆ ಬಂದಿದ್ದು, ಅದರಲ್ಲಿ 1,870 ಪ್ರಕರಣಗಳಲ್ಲಿ ಮಧ್ಯಸ್ಥಿಕೆ ನಡೆದಿದೆ. 213 ಕೇಸುಗಳು ಮಧ್ಯಸ್ಥಿಕೆಯಲ್ಲಿ ರಾಜಿಯಾಗಿದೆ. ಇದು ಬಹಳ ಮುಖ್ಯವಾದ ವಿಚಾರ ಮತ್ತು ಖುಷಿ ತರುವಂಥ ವಿಚಾರ. ಅಲ್ಲದೆ 158 ಪ್ರಕರಣಗಳು ಇನ್ನೂ ಮಧ್ಯಸ್ಥಿಕೆ ಕೇಂದ್ರದಲ್ಲಿ ಬಾಕಿ ಇದ್ದು, ಇದರಲ್ಲಿ ಇನ್ನೂ ಮಧ್ಯಸ್ಥಿಕೆ ನಡೀತಾ ಇದೆ. ಹೀಗಾಗಿ ಸಾರ್ವಜನಿಕರು, ಕಕ್ಷಿದಾರರು ಅದರ ಉಪಯೋಗವನ್ನು ಪಡೆದುಕೊಂಡಿದ್ದಾರೆ, ಫಲಪ್ರದವಾಗಿದೆ. ಆದ ಕಾರಣದಿಂದ ದಿನಾಂಕ 14 ನವೆಂಬರ್ 2025ವರೆಗೂ ಈ ಮಧ್ಯಸ್ಥಿಕೆ ಮುಂದುವರಿಯುತ್ತದೆ ಅಂತ ಹೇಳಿ ನಮಗೆ ಆದೇಶ ನೀಡಿದ್ದಾರೆ. ಆದ ಕಾರಣ ಕಕ್ಷಿದಾರರು, ಸಾರ್ವಜನಿಕರು, ನಾಗರಿಕರು ಇದರ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡಿಕೊಳ್ತಿದ್ದೇನೆ. ಮುಂದುವರೆದು ಹೇಳೋದಾದರೆ, 4ನೇ ಬೃಹತ್ ರಾಷ್ಟ್ರೀಯ ಲೋಕ ಅದಾಲತ್ ಸಹ ಏರ್ಪಡಿಸಲು ನಮಗೆ ಆದೇಶ ಇದ್ದು, ದಿನಾಂಕ 13/12/2025ರಂದು ಅದು ನಡೆಯುತ್ತದೆ. ಎಂದಿನಂತೆ ಬೃಹತ್ ರಾಷ್ಟ್ರೀಯ ಲೋಕ ಅದಾಲತ್ ನಡೀತಿದ್ದು, ಈ ವರ್ಷದ 2025ನೇ ಸಾಲಿನ ಕೊನೆಯ ರಾಷ್ಟ್ರೀಯ ಲೋಕ ಅದಾಲತ್ ಆಗಿದ್ದು, ಇದರ ಮೂಲಕ ಸಾರ್ವಜನಿಕರು, ಕಕ್ಷಿದಾರರು, ಸಮಸ್ತ ನಾಗರಿಕರು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು ಅಂತೇಳಿ ನಾನು ಸದಸ್ಯ ಕಾರ್ಯದರ್ಶಿಯಾಗಿ ಈ ಮೂಲಕ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಇದರ ಬಗ್ಗೆ ನಮ್ಮ ವಕೀಲರ ಸಂಘದ ಮಾನ್ಯ ಅಧ್ಯಕ್ಷರು ಶ್ರೀ ಎಲ್ ಶ್ರೀನಿವಾಸರವರು ಹಾಗೂ ಶ್ರೀ ಗೌರವಾನ್ವಿತ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಕೆ.ವಿ. ಆದರ್ಶ್ ಅವರು ಸಹ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದು, ಅವರಲ್ಲೂ ಸಹ ನನ್ನ ಮನವಿ ಏನಂತ ಹೇಳಿದ್ರೆ, ಕಕ್ಷಿದಾರರು ಹೆಚ್ಚು ನ್ಯಾಯಾಲಯಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ತಾವು ಸಹ ನಮಗೆ ಹೆಚ್ಚಿನ ಸಹಕಾರ ಕೊಟ್ಟು ಹೆಚ್ಚು ಪ್ರಕರಣಗಳು ಮಧ್ಯಸ್ಥಿಕೆಯಲ್ಲಿಯೂ ಮತ್ತು ಮುಂಬರುವ 13/12/2025 ನಡೆಯುವ ಬೃಹತ್ ಲೋಕ ಅದಾಲತ್ನಲ್ಲಿ ಇಡೀ ಕೋಲಾರದ ಎಲ್ಲ ನ್ಯಾಯಾಲಯಗಳಲ್ಲಿಯೂ ಸಹ ಹೆಚ್ಚು ಪ್ರಕರಣಗಳು ರಾಜಿಯಾಗಬೇಕಂತೇಳಿ ಈ ಒಂದು ಅವಕಾಶವನ್ನು ಕಕ್ಷಿದಾರರು, ನಾಗರಿಕರು, ಸಾರ್ವಜನಿಕರು ಹೆಚ್ಚಾಗಿ ಉಪಯೋಗಿಸಿಕೊಳ್ಳಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಹಾಗೆಯೇ ಹೆಚ್ಚು ಪ್ರಚಾರ ಆದಷ್ಟು ಸಾರ್ವಜನಿಕರಿಗೆ, ಕಕ್ಷಿದಾರರಿಗೆ ಗಮನ ಸೆಳೆಯುತ್ತದೆ. ಹಾಗಾಗಿ ನಾನು ಮಾನ್ಯ ಪತ್ರಿಕಾ ಮಿತ್ರರಲ್ಲಿ ಹಾಗೂ ಪ್ರಿಂಟ್ ಮಾಧ್ಯಮದ ಮೂಲಕ ಈ ಮೂಲಕ ಪ್ರಾರ್ಥನೆ ಮಾಡೋದನ್ನು, ಮನವಿ ಮಾಡಿಕೊಳ್ಳೋದು ಅಂದರೆ, ಈ ನಮ್ಮ ಒಂದು ಮಾಹಿತಿಯನ್ನು ಹೆಚ್ಚು ಪ್ರಚಾರ ಮಾಡೋದರ ಮೂಲಕ ಜನಗಳ ಗಮನ ಸೆಳೆಯಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಹಾಗಾಗಿ ಅವರಿಗೆ ಹೆಚ್ಚಿನ ಮಾಹಿತಿ ಸಿಕ್ಕಿ ಈ ಒಂದು ರಾಜಿ ಸಂಧಾನಕ್ಕೆ ಹೆಚ್ಚು ಅವರು ನಮಗೆ ನ್ಯಾಯಾಲಯಕ್ಕೆ ಬಂದು ನ್ಯಾಯಾಲಯದಲ್ಲಿ ಬಾಕಿ ಇರುವಂಥ ಪ್ರಕರಣಗಳದ್ದು ರಾಜಿ ಮಾಡಿಕೊಳ್ತಾರೆ. ಅಲ್ಲದೆ ಹಿಂದೆ ದಿನಾಂಕ 12/9/2025ರಂದು ನಡೆದಂಥ ಲೋಕ ಅದಾಲತ್ನಲ್ಲಿ ಸುಮಾರು 9,167 ಪ್ರಕರಣಗಳು ನ್ಯಾಯಾಲಯದಲ್ಲಿ ಬಾಕಿ ಇದ್ದ ಪ್ರಕರಣಗಳು ರಾಜಿಯಾಗಿರ್ತವೆ. ಹಾಗೆ 69,197 ಪ್ರಕರಣಗಳು PLC ಪ್ರಕರಣಗಳು ರಾಜಿಯಾಗಿರ್ತವೆ. ಹಾಗಾಗಿ ಹೆಚ್ಚು ಉಪಯೋಗವನ್ನು ಕಕ್ಷಿದಾರರು ಪಡ್ಕೊಳ್ತಿದ್ದಾರೆ ಅಂತ ಈ ಮೂಲಕ ನಮಗೆ ಗಮನಿಸಬಹುದಾಗಿದೆ. ಇನ್ನೂ ಹೆಚ್ಚು ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೇನೆ.